ಹೀಗೆ ಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಧರ್ಮಗಳು ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದ್ವು ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ಭಾರತದ ಧರ್ಮ ಅಂದ ತಕ್ಷಣ ನಮ್ಮ ನೆನಪಿಗೆ ಬರುವಂಥದ್ದು ಹಿಂದೂ ಧರ್ಮ. ಹೌದು, ಹಿಂದೂ ಧರ್ಮ ಅತ್ಯಂತ ಪ್ರಾಚೀನವಾಗಿರುವುದು. ಇಲ್ಲಿ ಹಿಂದೂಗಳೇ ಹೆಚ್ಚು ಬಹುಸಂಖ್ಯಾತರಾಗಿದ್ದು, ಹಾಗಾಗಿ ನಮ್ಮ ದೇಶವನ್ನು ನಾವು ಹಿಂದೂಸ್ತಾನ ಅಂತ ಹೇಳ್ತೇವೆ. ಈ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಕಠಿಣವಾಗಿರ್ತಕ್ಕಂತಹ ನಿಯಮಗಳಿವೆ. ಹಿಂದೂ ಧರ್ಮ ಎಲ್ಲರಿಗೂ ಸಹ ಒಂದೇ ರೀತಿಯಾಗಿರ್ತಕ್ಕಂಥ ಪ್ರಾಶಸ್ತ್ಯವನ್ನು ಕೊಡ್ತಾ ಇರಲಿಲ್ಲ. ಹಿಂದೂ ಧರ್ಮ ಇಲ್ಲಿ ಒಂದೇ ರೀತಿಯಾಗಿರ್ತಕ್ಕಂತಹ ಪ್ರಾಶಸ್ತ್ಯವನ್ನ ಎಲ್ಲರಿಗೂ ಸಹ ಕೊಡ್ತಾ ಇರಲಿಲ್ಲ. ಎಲ್ರಿಗೂ ಸಹ ಸಮಾನವಾಗಿರ್ತಕ್ಕಂಥ ಅವಕಾಶ ಎನ್ನುವಂಥದ್ದು ನಮ್ಮ ಧರ್ಮದಲ್ಲಿ ಇರಲಿಲ್ಲ. ಹಾಗಾಗಿ ಹಿಂದೂ ಧರ್ಮದ ಬದಲಾವಣೆಗಾಗಿ ಹಿಂದೂ ಧರ್ಮದ ಜಾಗದಲ್ಲಿ ಇನ್ನೊಂದು ಧರ್ಮ ಯಾವುದಾದ್ರೂ ಇರಬೇಕು ಅನ್ನುವಂತಹ ಒಂದು ಸನ್ನಿವೇಶಗಳು ಭಾರತದಲ್ಲಿ ಸ್ಟಾರ್ಟ್ ಆಗ್ತವೆ. ಈ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಸಹ ಸಮಾನವಾಗಿ ಕಾಣಬೇಕು, ಎಲ್ಲರನ್ನೂ ಸಹ ಒಂದಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ಧರ್ಮವನ್ನ ಭಾರತದಲ್ಲಿ ಎದುರು ನೋಡಲಾಗ್ತಾ ಇರ್ತದೆ. ಸೊ ಅಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಧರ್ಮಗಳೇ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಪ್ರಮುಖವಾಗಿ ಸತ್ಯ, ಅಹಿಂಸೆ, ಸನ್ಮಾರ್ಗದಲ್ಲಿ ನಡೆಯುವಂಥದ್ದನ್ನ ಜನರಿಗೆ ಬೋಧಿಸುವುದರ ಮೂಲಕ ಮೋಕ್ಷವನ್ನ ಪಡೆಯುವುದು ಅಂತೇಳಿ ಸಾರುವುದರ ಮೂಲಕ ಸಾಮಾನ್ಯ ಜನರನ್ನು ಸಹ ಆಕರ್ಷಣೆ ಮಾಡ್ತಕ್ಕಂತಹ ಧರ್ಮಗಳು ಇವಾಗಿ ಬೆಳೆದವು ಅಂತೇಳಿ. ಹಾಗಾಗಿ ಈ ಧರ್ಮಗಳು ಅತ್ಯಂತ ಬೇಗನೆ ಪ್ರಸಿದ್ಧಿಯನ್ನ ಪಡೆದವು. ಈ ಧರ್ಮ ಬೇಗ ಎಲ್ಲರನ್ನೂ ಸಹ ಒಪ್ಪಿಕೊಳ್ಳುವಂತೆ ಮಾಡಿದ್ವು. ಈ ಧರ್ಮಗಳು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡು, ಹಾಗಾಗಿ ಭಾರತದಲ್ಲಿ ಆ ಕಾಲಘಟ್ಟದಲ್ಲಿ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಎನ್ನುವಂತಹ ಎರಡು ಧರ್ಮಗಳು ಹುಟ್ಟಿಕೊಳ್ಳುವುದರ ಮೂಲಕ ಭಾರತೀಯ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಈ ಧರ್ಮಗಳು ಪ್ರಮುಖ ಕಾರಣ ಆದವು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಹಿಂದೂ ಧರ್ಮ ಸಂಸ್ಕೃತ ಭಾಷೆಯ ಮೂಲವಾಗಿ ಸಂಸ್ಕೃತ ಭಾಷೆಯನ್ನೇ ಕೇಂದ್ರವಾಗಿಟ್ಟುಕೊಂಡು ಹೆಚ್ಚು ಪ್ರಚಲಿತವಾಗಿದೆ. ಯಾವುದು? ಸಂಸ್ಕೃತ ಭಾಷೆಯ ಬೇಸ್ ಯಾವುದಕ್ಕೆ? ಹಿಂದೂ ಧರ್ಮಕ್ಕೆ. ಸಂಸ್ಕೃತ ಭಾಷೆ ಅಷ್ಟು ಸುಲಭವಾಗಿ ಎಲ್ಲರೂ ಸಹ ಅರ್ಥ ಆಗ್ತಾ ಇರಲಿಲ್ಲ. ಸಂಸ್ಕೃತ ಭಾಷೆ ಸಾಕಷ್ಟು ಕಠಿಣವಾಗಿರ್ತಕ್ಕಂತಹ ಅರ್ಥವನ್ನ ಹೊಂದಿರತಕ್ಕಂಥ ಭಾಷೆಯಾಗಿತ್ತು. ಯಾವುದು? ಸಂಸ್ಕೃತ ಭಾಷೆ ಎಲ್ರಿಗೂ, ಎಲ್ಲಾ ಜನರಿಗೂ ಸಹ ಒಂದೇ ರೀತಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ಹಿಂದೂ ಧರ್ಮದ ಪಾಲನೆ ಬಹಳಷ್ಟು ಜನರಿಗೆ ಏನಾಗಿತ್ತು? ಕಷ್ಟ ಆಗ್ತಾ ಇತ್ತು. ಅದರಲ್ಲಿರ್ತಕ್ಕಂತಹ ಒಳ ಅರ್ಥಗಳು ಯಾರಿಗೂ ಸಹ ಸರಿಯಾಗಿ ತಿಳಿತಾ ಇರಲಿಲ್ಲ. ಸೊ ಅವನ್ನೆಲ್ಲವನ್ನು ಗಮನಿಸಿ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಪ್ರಮುಖವಾಗಿ ಆ ಕಾಲಘಟ್ಟದಲ್ಲಿ, ಆ ಸಂದರ್ಭದಲ್ಲಿ ಆಡು ಭಾಷೆಗಳಿತ್ತು, ಪ್ರಾಕೃತ ಮತ್ತು ಪಾಳಿ ಭಾಷೆ ಅಂತೇಳಿ. ಆ ಭಾಷೆಗಳನ್ನ ಬೇಸಾಗಿಟ್ಟುಕೊಂಡು, ಆ ಬೇಸಾಗಿಟ್ಟುಕೊಂಡು, ಆ ಭಾಷೆಗಳನ್ನ ಮೂಲವಾಗಿಟ್ಟುಕೊಂಡು ಆ ಭಾಷೆಗಳನ್ನೇ ಹೆಚ್ಚು ಬೆಳವಣಿಗೆ ಮಾಡುವಂತಹ ರೀತಿಯಲ್ಲಿ ಈ ಧರ್ಮಗಳು ಬೆಳೆದು ಬಂದಿದ್ದರಿಂದಾಗಿ ಈ ಧರ್ಮ ಬಹಳ ಬೇಗ ಏನಾದ್ರು ಜನರ ಮನಸ್ಸಿನಲ್ಲಿ ಹೊಕ್ಕುಕೊಳ್ಳಕ್ಕೆ ಸಾಧ್ಯ ಆಯಿತು. ಸೊ ಹೀಗೆ ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತಕ್ಕೆ ಬಂದವು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಈ ಎಲ್ಲ ಧರ್ಮಗಳು ಹೆಂಗ್ ಹುಟ್ಟುಕೊಂಡ್ವಿ? ಎರಡೂ ಧರ್ಮಗಳನ್ನ ನಾವು ನೋಡೋದಾದ್ರೆ ಮೊದಲಿಗೆ ಯಾವುದು? ಜೈನ ಧರ್ಮ. ಯಾವ ಧರ್ಮ? ಜೈನ ಧರ್ಮ. ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲೊಂದು ಯಾವುದು? ಜೈನ ಧರ್ಮ. ಜೈನ ಧರ್ಮವನ್ನ ಮುನ್ನಡೆಸುವಂತವರನ್ನ ತೀರ್ಥಂಕರರು ಅಂತ ಹೇಳಿ ಕರೀತಾರೆ. ಬೌದ್ಧ ಧರ್ಮವನ್ನ ಮುನ್ನಡೆಸುವಂತಹ ಧರ್ಮ ಗುರುಗಳನ್ನ ನಾವೇನಂತ ಕರಿತೀವಿ? ತೀರ್ಥಂಕರರು ಅಂತ ಕರಿತೀವಿ. ಅವರು ಜೈನ ಧರ್ಮವನ್ನ ಬೆಳವಣಿಗೆ ಮಾಡಲಿಕ್ಕೆ, ಜೈನ ಧರ್ಮವನ್ನ ಹೆಚ್ಚು ಪ್ರಚಾರ ಮಾಡಲಿಕ್ಕೆ, ಜೈನ ಧರ್ಮವನ್ನ ಎಲ್ಲರೂ ಸಹ ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಜೈನ ಧರ್ಮವನ್ನ ಹೆಚ್ಚು ಪ್ರಚಾರ ಮಾಡತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ
ತೀರ್ಥಂಕರರಿದ್ದಾರೆ. ಆ 24 ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರ ಅಂತಂದ್ರೆ ಋಷಭನಾಥರನ್ನ ಜೈನ ಧರ್ಮದ ಮೊದಲನೇ ತೀರ್ಥಂಕರ ಅಂತೇಳಿ ನಾವು ಕರಿತೀವಿ. ಯಾರನ್ನ? ಋಷಭನಾಥ. ಇವರು ಜೈನ ಧರ್ಮದ ಮೊದಲನೇ ತೀರ್ಥಂಕರ, ಅಂದ್ರೆ 24 ತೀರ್ಥಂಕರರಲ್ಲಿ ಮೊದಲನೇವರು. ಯಾರು? ಋಷಭ. ಅಲ್ಲಿಂದ ಯಾರ್ಯಾರು ಎರಡನೇ ತೀರ್ಥಂಕರ, ಮೂರನೇ ತೀರ್ಥಂಕರ, ಅವರೆಲ್ಲರೂ ನೇಮ್ಗಳಿದ್ದಾವೆ. ಅವರೆಲ್ಲರೂ ನೇಮ್ಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಜೈನ ಧರ್ಮವನ್ನ ಗಾಢವಾಗಿ ಅಭ್ಯಾಸ ಮಾಡಬೇಕು. ಈಗ ನಮಗೆ ಮತ್ತೆ ಆ 24 ತೀರ್ಥಂಕರರಲ್ಲಿ ಪ್ರಮುಖರಾದಂತವರು 23ನೇ ತೀರ್ಥಂಕರ ಮತ್ತು 24ನೇ ತೀರ್ಥಂಕರ. ಅದರಲ್ಲಿ 23ನೇ ತೀರ್ಥಂಕರರು ಅಂತ ಹೇಳಿದ್ರೆ ಪಾರ್ಶ್ವನಾಥ. ಇವರು ಜೈನ ಧರ್ಮದ 23ನೇ ತೀರ್ಥಂಕರರು. ಸೊ ಇವರ ಕಾಲದಲ್ಲಿ ಜೈನ ಧರ್ಮ ಎನ್ನುವಂಥದ್ದು ಹೆಚ್ಚು ಬೆಳವಣಿಗೆ ಆಯಿತು. ಜೈನ ಧರ್ಮ ಹೆಚ್ಚು ಪ್ರಚಲಿತಕ್ಕೆ ಬಂತು. ಜೈನ ಧರ್ಮ ಭಾರತದಾದ್ಯಂತ ವಿಸ್ತರಿಸಲಿಕ್ಕೆ ಸಾಧ್ಯ ಆಯಿತು. ಅವರು ಅಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟರು. ಯಾರು? ಪಾರ್ಶ್ವನಾಥ ಜೈನ ಧರ್ಮದ ಬೆಳವಣಿಗೆಗೆ ಹಾಗೂ ಅದರ ಹರಡುವಿಕೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ರಿಂದಾಗಿ ಈ ಜೈನ ಧರ್ಮ ಎನ್ನುವಂಥದ್ದು ಭಾರತದಾದ್ಯಂತ ವಿಸ್ತರಿಸಲಿಕ್ಕೆ ಸಾಧ್ಯ ಆಯಿತು. ಇವರ ಕಾಲದಲ್ಲಿ ರಾಜರು, ಮಹಾರಾಜರು ಈ ಧರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದರಿಂದಾಗಿ ಇದು ಹೆಚ್ಚು ಪ್ರಸಿದ್ಧಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಯಶಸ್ಸು ಈ ಪಾರ್ಶ್ವನಾಥ ಅವರಿಗೆ ಸಲ್ತಾರೆ. ಸೊ ಅವರು ಈ ಜೈನ ಧರ್ಮವನ್ನ ಇಡೀ ಭಾರತದಾದ್ಯಂತ ಕೊಂಡೊಯ್ಯುವಲ್ಲಿ ಯಶಸ್ಸನ್ನ ಗಳಿಸಿದ್ರು ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಇವರ ಬೋಧನೆಗಳನ್ನ 4 ತತ್ವಗಳು ಅಂತ ಹೇಳ್ತಾರೆ. ಪಾರ್ಶ್ವನಾಥರ ಬೋಧನೆಗಳನ್ನ 4 ತತ್ವಗಳು ಅಂತ ಕರಿತೀವಿ. ಅವರು ಬೋಧಿಸಿದಂತಹ 4 ತತ್ವಗಳು ಯಾವ್ಯಾವು ಅಂತ ಹೇಳಿದ್ರೆ ಅಹಿಂಸೆ, ಸತ್ಯ, ಆಸ್ತೆಯ ಮತ್ತು ಅಪರಿಗ್ರಹ. ಅಹಿಂಸೆ, ಯಾವುದೇ ಪ್ರಾಣಿಯನ್ನ ಹಿಂಸೆ ಮಾಡಬಾರದು. ಇವರು ಹೇಳ್ತಾರೆ ಭೂಮಿ ಮೇಲೆ ಹುಟ್ಟಿದಂತಹ ಎಲ್ಲ ಜೀವಿಗಳು ಸಹ ಬದುಕಲಿಕ್ಕೆ ಅರ್ಹರಿರ್ತಾರೆ. ಅವುಗಳನ್ನ ಹುಟ್ಟಿಸ್ಲಿಕ್ಕೆ ನೀನು ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ರೆ ಈಗ ಸಾಯಿಸ್ಲಿಕ್ಕೆ ಯಾಕೆ ಪ್ರಯತ್ನ ಪಡ್ತೀಯ? ಹಾಗಾಗಿ ಜೀವಿಗಳನ್ನ ಕೊಲ್ಲುವಂತಹ, ಹತ್ಯೆ ಮಾಡ್ತಕ್ಕಂತಹ ಅಧಿಕಾರ, ಹಕ್ಕು ಯಾರಿಗೂ ಸಹ ಇಲ್ಲ. ಅವೆಲ್ಲವೂ ಸಹ ದೇವರ ಅನುಗ್ರಹಗಳಿಂದ ಭೂಮಿಯಲ್ಲಿ ಜನ್ಮ ತಾಳಿದ್ದಾವೆ. ಹಾಗಾಗಿ ಯಾವುದೇ ಪ್ರಾಣಿಯನ್ನ ಹಿಂಸೆ ಮಾಡಬಾರ್ದು, ಯಾವುದೇ ಪ್ರಾಣಿಗಳನ್ನ ಬಲಿ ಕೊಡಬಾರದು ಎನ್ನುವಂತಹ ಸಂದೇಶವನ್ನ ಮನುಕುಲಕ್ಕೆ ಸಾರುವುದರ ಮೂಲಕ, ಅಹಿಂಸೆಯನ್ನ ಬಲವಾಗಿ ಪ್ರಚೋದನೆ ಮಾಡುವುದರ ಮೂಲಕ, ಹಿಂಸೆಯನ್ನ ಖಂಡಿಸುವುದರ ಮೂಲಕ ಇವರು ತಮ್ಮದೇ ಆಗಿರತಕ್ಕಂತಹ ಬೋಧನೆಯನ್ನ ಮಾಡಿದ್ರು. ಹಾಗಾಗಿ ಪಾರ್ಶ್ವನಾಥರ ಮೊದಲನೇ ಬೋಧನೆ ಎಲ್ಲರೂ ಸಹ ಅಹಿಂಸೆಯಿಂದ ನಡೆದುಕೊಳ್ಳುವುದು. ಸತ್ಯ ಎರಡನೇ ತತ್ವ ಯಾವುದು? ಪಾರ್ಶ್ವನಾಥ. ಪ್ರತಿಯೊಬ್ಬರು ಸಹ ಸತ್ಯವನ್ನೇ ನುಡಿಬೇಕು, ಸುಳ್ಳನ್ನ ಹೇಳ್ಬಾರ್ದು, ಅಸತ್ಯವನ್ನ ನುಡಿಬಾರದು. ಸತ್ಯದಿಂದ ಇದ್ದರೆ ಮಾತ್ರ ಮೋಕ್ಷವನ್ನ ಪಡೆಯಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಸಹ ಸತ್ಯಗಳನ್ನ ಆಡಬೇಕು ಅನ್ನುವಂತಹ ಹೇಳುವುದರ ಮೂಲಕ, ಸುಳ್ಳಿನ ಪ್ರಪಂಚಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವುದರ ಮೂಲಕ ಸತ್ಯಯನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾರೆ. ಇದು ಅವರ ಎರಡನೇ ಬೋಧನೆ. ನೆಕ್ಸ್ಟ್ ಆಸ್ತಿ, ಕದಿಯದಿರುವುದು ಅಂತೇಳಿ. ಆಸ್ತೆಯ ಅಂತಂದ್ರೇನಪ್ಪ? ಯಾರು ಸಹ ಕಳ್ಳತನ ಮಾಡಬಾರ್ದು, ಸತ್ಯದಿಂದ ದುಡಿಮೆಯನ್ನ ಮಾಡಬೇಕು, ಶ್ರದ್ಧೆಯಿಂದ ದುಡಿಮೆಯನ್ನ ಮಾಡಬೇಕು. ಆ ಮೂಲಕ ದೇವರ ಪ್ರೀತಿಗೆ ಪಾತ್ರರಾಗಿ ಮೋಕ್ಷವನ್ನ ಸಾಧಿಸಬಹುದು ಅಂತೇಳಿ ತಮ್ಮದೇ ಆಗಿರ್ತಕ್ಕಂತಹ ತತ್ವವನ್ನು ಇವರು ಪ್ರಚುರಪಡಿಸಿ ಅಪರಿಗ್ರಹ. ಇವತ್ತು ಮನುಷ್ಯನ ಆಸೆ ಇವತ್ತೇನಾಗಿದೆ? ದುರಾಸೆಯಾಗಿದೆ. ಕೇವಲ ನಾನು ಬದುಕಲಿಕ್ಕೆ ಆಸ್ತಿಯನ್ನ ಮಾಡ್ತಾ ಇಲ್ಲ, ನನ್ನ ಮಕ್ಕಳು
ಆಸ್ತಿಯನ್ನ ಹೊಂದಬೇಕು, ಆ ಮೂಲಕ ಹೆಚ್ಚು ಶ್ರೀಮಂತನಾಗಿ ನಾನು ಇರಬೇಕು ಅನ್ನುವಂಥದ್ದು ಮನುಷ್ಯನ ಆಸೆ. ಆಸೆ ಅನ್ನೋದು ನಾವೇನಂತೀವಿ? ದುರಾಸೆ. ಸೊ ಅದನ್ನ ಬಲವಾಗಿ ಖಂಡಿಸ್ತದೆ ಜೈನದಲ್ಲಿ. ಪಾರ್ಶ್ವನಾಥನವರು 4ನೇ ಬೋಧನೆ ಯಾವುದು? ಅಪರಿಗ್ರಹ, ಆಸ್ತಿಯನ್ನು ಹೊಂದದೇ ಇರುವುದು. ಆಸ್ತಿಯನ್ನ ಹೊಂದಬಾರದು. ಇರುವಂತಹ ಆಸ್ತಿಯನ್ನು ದಾನ ಧರ್ಮಗಳನ್ನ ಮಾಡುವುದರ ಮೂಲಕ ಪ್ರತಿಯೊಂದು ಜೀವಿಗೂ ಸಹ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನ ಭೂಮಿಯ ಮೇಲೆ ಕೊಡಬೇಕು ಎನ್ನುವಂಥದ್ದು ಅವರ ಒಂದು ತತ್ವದ ಬೋಧನೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂತಹ 4 ತತ್ವಗಳನ್ನ ಬೋಧಿಸ್ತಾರೆ. ಯಾರು? ಜೈನ ಧರ್ಮದ 23ನೇ ತೀರ್ಥಂಕರರಾದ ಪಾರ್ಶ್ವನಾಥರು. ಅದರ ಜೊತೆ ಮತ್ತೊಂದು ಬೋಧನೆ 5ನೇ 24ನೇ ತೀರ್ಥಂಕರರಾದಂತಹ ಯಾರು? 24ನೇ ತೀರ್ಥಂಕರರಾದಂತಹ ಬ್ರಹ್ಮಚರ್ಯವನ್ನು ವರ್ಧಮಾನ ಮಹಾವೀರರು ಅದಕ್ಕೊಂದು ಆಡ್ ಮಾಡಿದರು. ಪಾರ್ಶ್ವನಾಥರು 23ನೇ ತೀರ್ಥಂಕರ, ವರ್ಧಮಾನ ಮಹಾವೀರ ಜೈನ ಧರ್ಮದ 24ನೇ ತೀರ್ಥಂಕರರು ಅಂತ ಹೇಳ್ತಾರೆ. ಅವ್ರಿಗೊಂದು ಆಡ್ ಮಾಡಿದ್ರು. ಏನು? ಬ್ರಹ್ಮಚರ್ಯ ಅಂದ್ರೆ ವಿವಾಹವಾಗದೇ ಇರ್ತಕ್ಕಂಥ ಸ್ಥಿತಿ, ಮದುವೆಯನ್ನು ಆಗ್ಬಾರ್ದು, ಅದನ್ನೇ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಜೈನ ಧರ್ಮದ 5ನೇ ತತ್ವ ಇದು. ಮೋಕ್ಷವನ್ನ ಪಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಪ್ರತಿಯೊಬ್ಬರು ಸಹ ಬ್ರಹ್ಮಚರ್ಯವನ್ನ ಪಾಲಿಸುವುದರ ಮೂಲಕ ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ಬೇಕು ಅಂತೇಳಿ 5ನೇ ತತ್ವವನ್ನು ಸೇರಿಸಿದರು. ಯಾರು? 24ನೇ ತೀರ್ಥಂಕರರಾದ ವರ್ಧಮಾನ ಮಹಾವೀರ. ಈಗ ಜೈನ ಧರ್ಮದ 24ನೇ ತೀರ್ಥಂಕರರು. ಇವರ ಕಾಲದಲ್ಲಿ ಜೈನ ಧರ್ಮ ಮೊಟ್ಟ ಮೊದಲನೇ ಬಾರಿಗೆ ಭಾರತದಿಂದ ಆಚೆಗೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆಯಿತು ಅಂತ ಹೇಳ್ತಾರೆ. ಜೈನ ಧರ್ಮದ ಹರಡುವಿಕೆಗೆ, ಹೆಚ್ಚು ವಿಸ್ತಾರಗೊಳ್ಳುವಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟರು. ಇವರ ಕಾಲದಲ್ಲಿ ಜೈನ ಧರ್ಮ ಎನ್ನುವಂಥದ್ದು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ. ಯಾರ ಕಾಲದಲ್ಲಿ? ವರ್ಧಮಾನ ಮಹಾವೀರರ ಕಾಲ. ಸೊ ಹಾಗಾಗಿ 24 ತೀರ್ಥಂಕರರಲ್ಲಿ ಅತ್ಯಂತ ಶ್ರೇಷ್ಠರಾದಂಥವರು, ಅತ್ಯಂತ ಹೆಚ್ಚು ಪ್ರಮುಖರಾದಂಥವರು ಯಾರು? ವರ್ಧಮಾನ ಮಹಾವೀರ. ಇವರು ಬದುಕಿದ್ದಂತಹ ಕಾಲಮಾನ ಸಾಮಾನ್ಯ ಶಕಪೂರ್ವ 599ರಿಂದ 527ನೇ ಕಾಲಘಟ್ಟದಲ್ಲಿ ವರ್ಧಮಾನ ಮಹಾವೀರರು ಅಸ್ತಿತ್ವದಲ್ಲಿದ್ದರು. ಈ ಕಾಲಘಟ್ಟದಲ್ಲಿ 599ರಿಂದ 527ನೇ ಕಾಲಘಟ್ಟದಲ್ಲಿ ಇವರು ಅಸ್ತಿತ್ವದಲ್ಲಿ. ಸೊ ಈ ಕಾಲಾವಧಿಯಲ್ಲಿ ಜೈನ ಧರ್ಮ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅಂತ ಹೇಳಿ ನಾವು ಕರೀತೀವಿ. ಯಾರ ಕಾಲದಲ್ಲಿ? ವರ್ಧಮಾನ ಮಹಾವೀರರ ಕಾಲ. ಸೊ ಹಾಗಾಗಿ ಇವರು ಜೈನ ಧರ್ಮದ 24ನೇ ತೀರ್ಥಂಕರರು ಅಂತ ಹೇಳ್ತಾರೆ. ಇವ್ರನ್ನ ಮೊದಲನೇವನು ಋಷಭನಾಥ ಅಂತ ಹೇಳಿ, 23ನೇವರು ಪಾರ್ಶ್ವನಾಥ, 24ನೇ ತೀರ್ಥಂಕರರು ವರ್ಧಮಾನ. ಸೊ ಇವರು ಜೈನ ಧರ್ಮದ ಬೆಳವಣಿಗೆಗೆ, ಅದರ ಅಸ್ತಿತ್ವಕ್ಕೆ ಹೆಚ್ಚು ಶ್ರಮವನ್ನು ವಹಿಸಿದಂತಹ ತೀರ್ಥಂಕರರು ಅಂತ ಹೇಳ್ತಾರೆ. ಜೈನ ಧರ್ಮದಲ್ಲಿ ಒಟ್ಟು ಎಷ್ಟು ತೀರ್ಥಂಕರಿದ್ದಾರೆ? 24 ತೀರ್ಥಂಕರರಿದ್ದಾರೆ. ಮೊದಲನೇ ತೀರ್ಥಂಕರರು ಋಷಭ, ಅವರಿಂದ ಜೈನ ಧರ್ಮ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ. ಹೆಚ್ಚು ಪ್ರಖ್ಯಾತಿಗೊಳಿಸಿದಂತವರು 23ನೇ ತೀರ್ಥಂಕರರು. ಯಾರು? ಪಾರ್ಶ್ವನಾಥ. ನೆಕ್ಸ್ಟ್ 24ನೇ ತೀರ್ಥಂಕರರು ಭಾರತದಾದ್ಯಂತ ಹರಡಿಕೆ ಹಾಗೂ ಪ್ರಪಂಚದಾದ್ಯಂತ ಇದರ ಒಂದು ಅಸ್ತಿತ್ವಕ್ಕೆ ಕಾರಣರಾದಂತವರು ವರ್ಧಮಾನ ಮಹಾವೀರರು. ಇವರು 24ನೇ ತೀರ್ಥಂಕರರು ಅಂತೇಳಿ ನಾವು ಇವರನ್ನ ಕರೀತೀವಿ. ಮೂಲತಃ ಇವರು ಬೇಸು ರಾಜವಂಶಸ್ಥರು.
ಯಾರು? ವರ್ಧಮಾನ ಮಹಾವೀರರು. ಸೊ ಇವರು ಜನನ ಎಲ್ಲಾಗ್ತದೆ? ವೈಶಾಲಿಯ ಕುಂಡಲಿ ಗ್ರಾಮ. ಯಾರು ಹುಟ್ಟೋದು? ವರ್ಧಮಾನ ಮಹಾವೀರರು ಜನ್ಮ ತಗೊಳ್ಳೋದು ವೈಶಾಲಿಯ ಕುಂಡಲಿ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ, ಕುಂತಲಿ ಸಾಮ್ರಾಜ್ಯದ ಮಹಾರಾಣಿ. ಯಾರು? ತ್ರಿಶಲಾದೇವಿ. ಸೊ ಇವರ ಸುಪುತ್ರನಾಗಿ ಜನ್ಮವನ್ನ ಪಡಿತಾರೆ ವರ್ಧಮಾನ ಮಹಾವೀರ. ಎಲ್ಲರಂತೆ ಇವನನ್ನು ಶಾಸ್ತ್ರೋತ್ತರವಾಗಿ ಮದುವೆ ಮಾಡ್ತಾರೆ. ಯಾರಿಗೆ? ವರ್ಧಮಾನ ಮಹಾವೀರರಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಒಂದು ಸಾಮ್ರಾಜ್ಯದ ಅರಸನನ್ನಾಗಿ ಸಿಂಹಾಸನಾಧೀಶನನ್ನಾಗಿ ಮಾಡಲಾಗ್ತದೆ. ಒಂದು ಸಲ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಕೆಟ್ಟದಾಗಿರ್ತಕ್ಕಂತಹ ಸಂದರ್ಭಗಳನ್ನ ನೋಡ್ತಾರೆ. ಒಬ್ಬ ಹಣ್ಣು ಮುದುಕ ಒಂದು ಹೊತ್ತಿನ ಊಟಕ್ಕೋಸ್ಕರವಾಗಿ ಪರಿತಪಿಸ್ತಾ ಇರ್ತಾರೆ. ಒಬ್ಬ ರೋಗಿ, ಕೃಷ್ಣ ರೋಗಿ, ಬಹಳಷ್ಟು ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ. ಹಾಗೂ ಒಂದು ಸತ್ತ ಹೆಣವನ್ನ ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಪ್ರಸಂಗವನ್ನು ನೋಡ್ತಾರೆ. ಇದನ್ನೆಲ್ಲವನ್ನು ನೋಡಿ ಜಗತ್ತಲ್ಲಿ ಸತ್ಯ ಯಾವುದು? ನಾವು ಸತ್ಯ ಇಲ್ಲ, ಯಾರೂ ಸತ್ಯ ಇಲ್ಲ, ಅಂದ್ರೆ ಸತ್ಯ ಎಲ್ಲಿದೆ ಅನ್ನುವಂತಹ ಜಿಜ್ಞಾಸೆಗೆ ಬೀಳ್ತಾರೆ. ಯಾರು? 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 ವರ್ಧಮಾನ ಮಹಾವೀರ. ಜಿಜ್ಞಾಸೆಗೆ ಬೀಳ್ತಾರೆ, ಸತ್ಯ ಎಲ್ಲಿದೆ ಅಂತ ಹುಡ್ಕೊಳ್ಳಿಕ್ಕೆ ಹೊರಡ್ತಾರೆ. ಸೊ ಹೀಗಾಗಿ ತನ್ನ 30ನೇ ವಯಸ್ಸಿಗೆ ಸಂಸಾರವನ್ನ ತ್ಯಜಿಸ್ತಾರೆ. ಅರಮನೆಯನ್ನ ಬಿಟ್ಟು ಬರ್ತಾರೆ ಹೊರಗಡೆ. ಏನಕ್ಕೋಸ್ಕರವಾಗಿ? ಸತ್ಯದ ಶೋಧನೆಗಾಗಿ, ಸತ್ಯದ ಹುಡುಕಾಟಕ್ಕಾಗಿ. 12 ವರ್ಷಗಳ ಕಾಲ ಸತ್ಯವನ್ನ ಹುಡುಕಾಟದಲ್ಲಿ ಕಳೆದು ಹೋಗ್ತಾರೆ. ಯಾರು? ವರ್ಧಮಾನ ಮಹಾವೀರರು 12 ವರ್ಷಗಳ ಕಾಲ ಸತ್ಯದ ಹುಡುಕಾಟವನ್ನು ಮಾಡಿ ಉಗ್ರ ತಪಸ್ಸನ್ನ ಮಾಡ್ತಾರೆ. ಸೊ 42ನೇ ವಯಸ್ಸಿನಲ್ಲಿ ಅವರಿಗೆ ಕೈವಲ್ಯ ಜ್ಞಾನ ಪ್ರಾಪ್ತಿಯಾಗ್ತದೆ. ಜ್ಞಾನ, ಕೈವಲ್ಯ ಜ್ಞಾನ ಪ್ರಾಪ್ತಿಯಾಗ್ತದೆ. ಇಂದ್ರಿಯಗಳನ್ನ ನಿಗ್ರಹಿಸ್ತಾರೆ. ಇಂದ್ರಿಯಗಳನ್ನ ನಿಗ್ರಹಿಸ್ತಾರೆ ಅಂದ್ರೆ ಇಂದ್ರಿಯಗಳು ಎಷ್ಟಿದಾವೆ? ಪಂಚೇಂದ್ರಿಯಗಳು. ಆ ಇಂದ್ರಿಯಗಳೆಲ್ಲವನ್ನು ನಿಗ್ರಹಿಸುವುದರ ಮೂಲಕ ತನ್ನ ಆಸೆಗಳನ್ನ, ಸುಖದ ಯಾತನೆಗಳನ್ನ ಎಲ್ಲವುಗಳನ್ನ ನಿಯಂತ್ರಣ ಮಾಡಿಕೊಂಡು ಮಹಾವೀರ ಅಂತ ಹೇಳಿ ಕರೆಸ್ಕೊಳ್ತಾರೆ. ಮಹಾವೀರ ಅಂತ ಹೇಳಿ ಕರೆಸ್ಕೊಂಡು ಜಿನ ಎನ್ನುವಂತಹ ಒಂದು ಅನ್ವರ್ಥನಾಮ ಅವನಿಗೆ ಪ್ರಾಪ್ತಿಯಾಗ. ಜಿನ ಅಂತಂದ್ರೆ ಏನಪ್ಪ? ಎಲ್ಲವನ್ನೂ ನಿಗ್ರಹಿಸಿದವನು, ಎಲ್ಲವನ್ನೂ ಜಯಿಸಿದವನು ಜಿನ ಅಂತ ಹೇಳ್ತಾರೆ. ಜೈನ ಧರ್ಮದಲ್ಲಿ ಜಿನ ಅಂದ್ರೆ ಏನಪ್ಪ? ಎಲ್ಲವನ್ನೂ ನಿಗ್ರಹಿಸಿದ, ಯಾವುದೇ ಆಸೆ ಇರಲ್ಲ. ಮುಂದ್ಗಡೆ ನಿಮ್ ಜಿಲ್ಲೆಯಲ್ಲಿ ಲಾಡು ಅವನ್ನೆಲ್ಲ ಇಟ್ಟುಕೊಂಡ್ರಾಗ ಹಂಗ ಬಾಯಾಗಿಂದ ನೀರು ಹೊಡಿತಲ್ಲ, ಅದು ಸಹ ಅವನಿಗೆ ಒಂದು ಕೊಪ್ಪರಿಗೆ ಒಂದಿಟ್ಟಿರ್ತಾವ ಅವನ ಮುಂದೆ. ಕೊಪ್ಪರಿಗೆ ಅಂತ ಒಂದು ಹಂಡೆ, ಒಂದು ದೊಡ್ಡ ಮಡಿಕೆಗೆ ಕೊಪ್ಪರಿಗೆ ಒಂದು ಅಂತ ಕೊಪ್ಪರಿಗೆ ಒಂದು, ಕೊಪ್ಪರಿಗೆ ಹಿಂದಿನ ಕಾಲದಲ್ಲಿ ಹಣವನ್ನ ಶೇಖರಣೆ ಮಾಡಿರ್ತಕ್ಕಂಥ ಒಂದು ಹಂಡೆ ನೀರಾಗ ಹಂಡೆ ನಿಮ್ಮ ಮನೆಗೆ, ಅದು ಕೊಪ್ಪರಿಗೆ. ಅದ್ರ ಮೇಲೂ ಆಸೆ ಆಗಲ್ಲ. ಮದುವೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಹುಡುಗಿ ಮುಂದೆ ನಿಲ್ಲಿಸಿರ್ತಾರೆ, ಮದುವೆ ಆಗಲ್ಲ. ಎಲ್ಲವನ್ನೂ ನಿಗ್ರಹಿಸಿದವನು ಏನೋ ಜಿನ. ಎಲ್ಲ ಆಸೆ ಆಮಿಷಗಳನ್ನ ಜಯಿಸಿದಂತವನು ಜಿನ. ಯಾವುದ್ರಲ್ಲಿ? ಜೈನ ಧರ್ಮದಲ್ಲಿ. ಹಂಗೆ ಕೈವಲ್ಯ ಜ್ಞಾನ ಹೊಂದಾದ್ಮೇಲೆ ಅವನು ಏನಂತೇಳಿ? ಜಿನ ಅಂತೇಳಿ, ಮಹಾವೀರ ಅಂತೇಳಿ ಅನ್ಸ್ಕೊಂಡು ಜೈನ ಧರ್ಮದಲ್ಲಿ ಜಿನ ಅಂತೇಳಿ ಕರೆಸ್ಕೊಳ್ತಾನೆ. ತನ್ನ 42ನೇ ವಯಸ್ಸಿನಲ್ಲಿ ಸರ್ವಸಂಗ ಪರಿತ್ಯಾಗಿಯಾಗಿ ಭಾರತದಾದ್ಯಂತ ಸಂಚರಿಸಿ ಜೈನ ಧರ್ಮದ ಪ್ರಚಾರಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ರು. ಯಾರು? ವರ್ಧಮಾನ ಮಹಾವೀರ. ಜೈನ ಧರ್ಮದಲ್ಲಿ ಮಹಾವೀರ, ಜೈನ ಧರ್ಮದಲ್ಲಿ ಮಹಾವೀರ ತನ್ನ ಕೊನೆಯ 30 ವರ್ಷದ ಅವಧಿ, ಇದು ಗೊತ್ತಿದೆ,
ಜೈನ ಧರ್ಮದ 24ನೇ ತೀರ್ಥಂಕರನಾದ ಮಹಾವೀರನ ಜೀವಿತಾವಧಿ 72 ವರ್ಷಗಳು. ಕೊನೆಯ 30 ವರ್ಷದ ಅವಧಿಯನ್ನ ಗಂಗಾ ಮತ್ತು ಯಮುನಾ ನದಿ ಪ್ರದೇಶದಲ್ಲಿ ಕಳೀತಾನೆ. ಗಂಗಾ ಮತ್ತು ಯಮುನಾ ನದಿಯ ಪ್ರದೇಶದಲ್ಲಿ ಕಳೀತಾನೆ. ಅಲ್ಲಿ ಆ ಪ್ರದೇಶದ ಜನರಿಗೆ ತಿಳಿಯಾದಂತಹ ಜ್ಞಾನವನ್ನು ಬೋಧಿಸುತ್ತಾ ತನ್ನ ಕೊನೆಯ ದಿನಗಳನ್ನ ಕಳೆದ ಅಂತೇಳಿ ನಾವು ಅವನ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಹೀಗೆ ತನ್ನ 72ನೇ ವಯಸ್ಸಿನಲ್ಲಿ ವರ್ಧಮಾನ ಮಹಾವೀರರು ಬಿಹಾರದ ಪಾವಾಪುರಿ ಎಂಬ ಪ್ರದೇಶದಲ್ಲಿ ನಿರ್ವಾಣ ಹೊಂದಿದರು. ಜೈನ ಧರ್ಮದಲ್ಲಿ ಸತ್ತೋದ ತೀರ್ಕೊಂಡೋದ ಅಂತ ಏನಾದ್ರು ನಿರ್ವಾಣ ಹೊಂದಿದರು ಅಂದ್ರೆ ತನ್ನ ಕೊನೆ ಉಸಿರನ್ನ ಅಲ್ಲಿ ಬಿಟ್ರು. ಯಾರು? ವರ್ಧಮಾನ ಮಹಾವೀರರು. ಸೊ ಹೀಗೆ ಜೈನ ಧರ್ಮದ 24ನೇ ತೀರ್ಥಂಕರರಾದ ವರ್ಧಮಾನ ಮಹಾವೀರರು ಜೈನ ಧರ್ಮದ ಅಭ್ಯುದಯಕ್ಕಾಗಿ, ಜೈನ ಧರ್ಮದ ಒಳಿತಿಗಾಗಿ, ಜೈನ ಧರ್ಮದ ಪ್ರಚಾರಕ್ಕಾಗಿ ತನ್ನ ಇಡೀ ಬದುಕನ್ನ ಮೀಸಲಿಡುವುದರ ಮೂಲಕ ಎಲ್ಲಿಂದ ತನ್ನ 30ನೇ ವಯಸ್ಸಿನಿಂದ 72ನೇ ವಯಸ್ಸಿನ ತನಕ ಭಾರತದಲ್ಲಿ ಜೈನ ಧರ್ಮದ ಪ್ರಚಾರಕ್ಕೆ ಹೆಚ್ಚಿನ ಕೊಡುಗೆಯನ್ನ ಇವರು ಕೊಟ್ಟಿದ್ರು ಎನ್ನುವಂಥದ್ದು ನಾವಿಲ್ಲಿ ಮೊದಲನೇದಾಗಿ ತಿಳಿದುಕೊಳ್ಳಬೇಕು. ಜೈನ ಧರ್ಮದ 24ನೇ ತೀರ್ಥಂಕರರಾದ ವರ್ಧಮಾನ ಮಹಾವೀರರ ಪ್ರತಿಜ್ಞೆಗಳು ಎಷ್ಟಿದಾವೆ? 5 ಇದಾವೆ. 4 ಈಗಾಗಲೇ ಪಾರ್ಶ್ವನಾಥ್ ಅವರು ಬೋಧಿಸಿದ್ರು. ಅದಕ್ಕೆ ಮತ್ತೊಂದನ್ನ ಆಡ್ ಮಾಡಿದ್ರು. ಯಾವುದನ್ನ? ಬ್ರಹ್ಮಚರ್ಯ ಎನ್ನುವಂತಹ ತತ್ವವನ್ನು. ಸೊ ಈಗ ಜೈನ ಧರ್ಮದ ಪ್ರಮುಖ 5 ಪ್ರತಿಜ್ಞೆಗಳು ಅಂತೇಳಿ ನಾವು ಇವುಗಳನ್ನ ಕರಿತೀವಿ. ಯಾರು ಜೈನ ಧರ್ಮವನ್ನ ಪಾಲನೆ ಮಾಡ್ತಾರೋ ಅವರು ಏನೋ ಈ 5 ಪ್ರತಿಜ್ಞೆಗಳನ್ನ ಮಾಡ್ಬೇಕು. ನಾನು ಅಹಿಂಸೆಯಿಂದ ವರ್ತಿಸ್ತೀನಿ, ಯಾವಾಗಲೂ ಸಹ ಸತ್ಯವನ್ನೇ ನುಡಿತೀನಿ, ನಾನು ಯಾವ ಕಾರಣದಿಂದಲೂ ಸಹ ಕಳ್ಳತನವನ್ನ ಮಾಡೋದಿಲ್ಲ, ಆಶ್ರಯವನ್ನ ನಾನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀನಿ. ನೆಕ್ಸ್ಟ್ ಅಪರಿಗ್ರಹ, ನಾನು ಹೆಚ್ಚು ಆಸ್ತಿಯನ್ನ ಹೊಂದಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಎಲ್ಲ ಬೆಳವಣಿಗೆಯನ್ನ ನಾನು ಸದಾ ಕಾಪಾಡಿಕೊಂಡು ಬರ್ತೇನೆ. ಹಾಗೂ ನನ್ನ ಕೊನೆಯ ದಿನಗಳಲ್ಲಿ ಬ್ರಹ್ಮಚರ್ಯವನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದರ ಮೂಲಕ ನಾನು ನಿಜವಾದ ಜೈನ ಅಂತೇಳಿ ನಾನು ಕರೆಸ್ಕೊಳ್ತೀನಿ ಎನ್ನುವಂತಹ ಈ 5 ಪ್ರತಿಜ್ಞೆಗಳನ್ನ ಪ್ರತಿಯೊಬ್ಬ ಜೈನ ಧರ್ಮೀಯನು ಸಹ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಈ 5 ಪ್ರತಿಜ್ಞೆಗಳನ್ನ ಜೈನ ಧರ್ಮದಲ್ಲಿ ನಾವು ನೋಡ್ತೀವಿ. ಇನ್ನು ಜೈನ ಧರ್ಮದಲ್ಲಿರ್ತಕ್ಕಂತಹ ನಿಯಮಗಳ ಸಂಖ್ಯೆ ಎಷ್ಟು? 3 ಇದಾವೆ. ಇವುಗಳನ್ನ ನಾವು ಜೈನ ಧರ್ಮದ 3 ನಿಯಮಗಳು ಅಂತ ಹೇಳಿ ಕರಿತೀವಿ. ಆ 3 ನಿಯಮಗಳಲ್ಲಿ ಮೊದಲನೇದು ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯ. ಮನುಷ್ಯ ಹುಟ್ಟಿನಿಂದ ಸಾಯುವ ತನಕ ಈ 3 ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವುದರ ಮೂಲಕ ನಾನು ಉತ್ತಮ ಜ್ಞಾನಿಯಾಗಿರ್ತೇನೆ, ನಾನು ಯಾವಾಗಲೂ ಸಹ ಪುಣ್ಯ ಕ್ಷೇತ್ರಗಳ ದರ್ಶನವನ್ನ ಪಡಿತೇನೆ, ಹಾಗೂ ನನ್ನ ಚಾರಿತ್ರ್ಯ ಸ್ವಚ್ಛವಾಗಿರ್ತದೆ ಎನ್ನುವಂತಹ ಈ 3 ನಿಯಮಗಳನ್ನ ಪಾಲನೆ ಮಾಡುವುದರ ಮೂಲಕ ನಾನೊಬ್ಬ ಜೈನ ಅಂತೇಳಿ ಅಂತೇಳಿ ಕರೆಸ್ಕೊಳ್ತೀನಿ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ಮಾಡುವಂತಹ ರೀತಿಯಲ್ಲಿ ಈ 3 ನಿಯಮಗಳನ್ನ ಅನುಸರಿಸಿಕೊಂಡು ಬರಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ಜೈನ ಧರ್ಮದಲ್ಲಿ ಒಂದು ಸಲ್ಲೇಖನ ವ್ರತ ಅಂತೇಳಿ ಒಂದು ಆಚರಣೆ ಇದೆ. ಜೈನ ಧರ್ಮದಲ್ಲಿ ಏನಿದೆ? ಸಲ್ಲೇಖನ ವ್ರತ. ಒಬ್ಬ ಜೈನ ಧರ್ಮೀಯ ಯಾವಾಗ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ, ಯಾವಾಗ ಅವನು ದೇವರಿಗೆ ಹತ್ತಿರವಾಗ್ತಾನೆ, ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಲೋಕ ಕಲ್ಯಾಣಕ್ಕಾಗಿ
ಸರ್ವ ಸಂಘ ಪರಿತ್ಯಾಗವನ್ನ ಮಾಡಿ ತನ್ನ ದೇಹ ದಂಡನೆಯನ್ನ ಮಾಡಿ ಉಗ್ರವಾಗಿರ್ತಕ್ಕಂತಹ ತಪಸ್ಸನ್ನ ಮಾಡಿ ಕಟ್ಟುನಿಟ್ಟಾಗಿ ಉಪವಾಸವನ್ನ ಪಾಲನೆ ಮಾಡಿ ಯಾರು ದೇಹವನ್ನ ತ್ಯಾಗ ಮಾಡ್ತಾರೆ, ಆ ರೀತಿ ನಿಯಮಗಳನ್ನ ಆಚರಣೆ ಮಾಡೋದನ್ನ ಸಲ್ಲೇಖನ ವ್ರತ ಅಂತ ಹೇಳಿ ಕರೀತಾರೆ. ಇದೊಂದು ಆಚರಣೆ, ವ್ರತ. ಇದನ್ನು ಜೈನ ಧರ್ಮದಲ್ಲಿ ಏನಂತ ಕರೀತಾರೆ? ಸಲ್ಲೇಖನ ವ್ರತ ಅಂತ ಹೇಳಿ ಕರೀತಾರೆ. ಆ ಸಲ್ಲೇಖನ ವ್ರತವನ್ನ ಆಚರಣೆ ಮಾಡಿ ಮೋಕ್ಷವನ್ನ ನಾನು ಗಳಿಸ್ಕೊಳ್ತೀನಿ ಅನ್ನುವಂತಹ ಒಂದು ಆಚರಣೆ ಎಲ್ಲಿದೆ? ಜೈನ ಧರ್ಮದಲ್ಲಿ ಈಗಲೂ ಸಹ ಇರೋದನ್ನ ನಾವು ನೋಡಬಹುದಾಗಿದೆ. ಸೊ ಇಂತಹ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂತಹ ನಿಯಮಗಳು ಸಹ ಜೈನ ಧರ್ಮದಲ್ಲಿ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಉಪವಾಸ ಮಾಡಬೇಕು, ಉಗ್ರವಾಗಿರ್ತಕ್ಕಂಥ ತಪಸ್ಸನ್ನ ಮಾಡಬೇಕು, ದೇಹ ದಂಡನೆಯನ್ನ ಮಾಡಬೇಕು. ಇವುಗಳೆಲ್ಲವುಗಳ ಮೂಲಕ ದೇಹ ತ್ಯಾಗವನ್ನ ಮಾಡುವುದೇ ಸಲ್ಲೇಖನ ವ್ರತ. ಸೊ ಇದನ್ನ ನಾವು ಜೈನ ಧರ್ಮದಲ್ಲಿ ಕಾಣಬಹುದಾಗಿದೆ ಅಂತೇಳಿ. ಈಗಲೂ ಸಹ ಕೆಲವೊಬ್ಬರು ಜೈನ ಮುನಿಗಳು ಈ ಸಲ್ಲೇಖನ ವ್ರತವನ್ನ ಕೈಗೊಳ್ತಾರೆ. ಕಾರ್ಕಳ, ಧರ್ಮಸ್ಥಳ, ಶ್ರವಣಬೆಳಗೊಳ, ಇಲ್ಲಿ ಜೈನ ಧರ್ಮೀಯರು ಹೆಚ್ಚಿದ್ದಾರೆ. ಸೊ ಅಲ್ಲಿ ಜೈನ ಮುನಿಗಳು ಈ ಸಲ್ಲೇಖನ ವ್ರತವನ್ನ ಮಾಡಿ ಈ ಒಂದು ಭೂಮಿಯನ್ನ ತ್ಯಜಿಸ್ತಕ್ಕಂಥದ್ದು ನಾವು ನೋಡ್ಬೋದು. ಅಂದ್ರೆ ಅವರು ಜೀವಂತ ಸಮಾಧಿ ಆಗ್ತಾರೆ. ಸೊ ಅಂತಹ ಒಂದು ಆಚರಣೆ ವ್ರತ ಜೈನ ಧರ್ಮದಲ್ಲಿರೋದನ್ನ ನಾವು ನೋಡಬಹುದಾಗಿದೆ. ಇನ್ನು ಜೈನ ಧರ್ಮೀಯರಲ್ಲಿ 2 ಪಂಗಡಗಳಿವೆ. ಜೈನ ಧರ್ಮೀಯರಲ್ಲಿ 2 ಪಂಗಡಗಳು, ಶ್ವೇತಾಂಬರರು ಮತ್ತು ದಿಗಂಬರರು ಅಂತೇಳಿ 2 ರೀತಿಯಾಗಿರ್ತಕ್ಕಂತಹ ಪಂಗಡಗಳಿರೋದನ್ನ ನಾವು ನೋಡಬಹುದಾಗಿದೆ. ಶ್ವೇತಾಂಬರರು ಅಂತಂದ್ರೆ ಯಾವಾಗಲೂ ಸಹ ಬಿಳಿಯಾಗಿರ್ತಕ್ಕಂತಹ, ಶುಚಿಯಾಗಿರ್ತಕ್ಕಂತಹ ಬಟ್ಟೆಯನ್ನ ಧರಿಸಿ ಈ ಒಂದು ಧರ್ಮವನ್ನ ಆಚರಣೆ ಮಾಡುವಂತವರು ಶ್ವೇತಾಂಬರರು. ಶ್ವೇತ ಅಂದ್ರೆ ಏನು? ಬಿಳಿ. ಶ್ವೇತ ಅಂದ್ರೆ ಏನು? ಬಿಳಿ, ಶ್ವೇತಕರು. ಸೊ ಬಿಳಿಯಾಗಿರ್ತಕ್ಕಂತಹ, ತಿಳಿಯಾಗಿರ್ತಕ್ಕಂತಹ, ಶುಚಿಯಾಗಿರ್ತಕ್ಕಂತಹ ಬಟ್ಟೆಗಳನ್ನ ಧರಿಸ್ತಕ್ಕಂಥವರು ಜೈನ ಧರ್ಮದಲ್ಲಿ ಶ್ವೇತಾಂಬರರು. ಇನ್ನು ದಿಗಂಬರರು ಯಾವುದೇ ಬಟ್ಟೆಯನ್ನ ಧರಿಸದೇ ಇರುವಂತ, ಬಟ್ಟೆಗಳನ್ನ ಹಾಕಿಕೊಳ್ಳೋದು ಜೈನ ಮುನಿಗಳು ಅಂತ ಕರೀತೀವಿ. ಹೆಚ್ಚು ಸಲ್ಲೇಖನ ವ್ರತವನ್ನ ಕೈಗೊಳ್ಳುವಂತವು ಯಾರು? ದಿಗಂಬರರು. ವೆಂಕಟೇಶ್ವರ ನೋಡಿದಿರಲ್ಲ, ದಿಗಂಬರ. ಅದು ಜೈನ ಧರ್ಮದಲ್ಲಿರ್ತಕ್ಕಂಥ ಒಂದು ಪಂಗಡ. ಅದರಲ್ಲಿ ಯಾವುದೇ ತಮಾಷೆ, ನಾಚಿಕೆ ಪಡುವಂತದ್ದೇನಿಲ್ಲ. ಅದು ಅವ್ರದ್ದೊಂದು ಪಾಲನೆ. ಅದು ಯಾವುದು? ದಿಗಂಬರರು. ಹೀಗೆ ಜೈನ ಧರ್ಮದಲ್ಲಿ 2 ರೀತಿಯಾಗಿರ್ತಕ್ಕಂತಹ ಪಂಗಡಗಳನ್ನ ನಾವು ನೋಡ್ತೇವೆ. ಒಂದು ಶ್ವೇತಾಂಬರರು ಮತ್ತು ಎರಡನೇದು ದಿಗಂಬರರು ಅಂತೇಳಿ 2 ರೀತಿಯಾಗಿರ್ತಕ್ಕಂತಹ ಪಂಗಡಗಳು ಜೈನ ಧರ್ಮದಲ್ಲಿರೋದನ್ನ ನಾವು ನೋಡಬಹುದಾಗಿದೆ. 24 ತೀರ್ಥಂಕರರ ನಂತರ ಜೈನ ಧರ್ಮದ ಪ್ರಚಾರದ ಹೊಣೆಯನ್ನ ಹೊತ್ತಂತವರು ಬಹಳಷ್ಟು ರಾಜ ಮಹಾರಾಜರು. ಅಶೋಕ ಚಕ್ರವರ್ತಿ ಬಂದ ನಂತರ ಕುಶಾಣರು ಬಂದ್ರು, ವರ್ಧನರು ಬಂದ್ರು, ಗುಪ್ತರು ಬಂದ್ರು. ಹೀಗೆ ಮುಂದೆ ಬಂದಂತಹ ಅನೇಕ ರಾಜ ಮನೆತನಗಳು ಏನ್ ಮಾಡಿದ್ರು? ಈ ಜೈನ ಧರ್ಮದ ಪ್ರಚಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾ ಹೋದ್ರು. ಜೈನ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರವಾಗಿ ಜೈನ ಸಮಾವೇಶಗಳನ್ನ ಮಾಡ್ತಾ ಹೋದ್ರು. ಎಂತ ಸಮಾವೇಶಗಳು? ಜೈನ ಸಮಾವೇಶಗಳು ಅಂದ್ರೆ ಸಮ್ಮೇಳನಗಳು ಅಂತ ಹೇಳ್ತಾರೆ. ಆ ಮೊದಲನೇ ಜೈನ ಸಮಾವೇಶದಲ್ಲಿ ಈ ವರ್ಧಮಾನ ಮಹಾವೀರರಿಗೆ ಸಂಬಂಧಪಟ್ಟಂತಹ 12 ಗ್ರಂಥಗಳನ್ನ ಸಂಗ್ರಹಣೆ ಮಾಡಲಾಗ್ತದೆ. ಅವರು ಬೋಧಿಸಿದಂತಹ ಬೋಧನೆಗಳನ್ನೆಲ್ಲ, ಅವರ ವಿಚಾರಧಾರೆಗಳನ್ನೆಲ್ಲವೂ ಸಹ 12 ಗ್ರಂಥಗಳಲ್ಲಿ ಸಂಗ್ರಹಿಸಿಡಲಾಯಿತು. ಎಷ್ಟು ಗ್ರಂಥಗಳಲ್ಲಿ? 12 ಗ್ರಂಥಗಳು. ಜೈನ ಧರ್ಮದಲ್ಲಿ ಈಗಲೂ ಸಹ 12 ಗ್ರಂಥಗಳನ್ನ ಜೈನ ಧರ್ಮದ ಪ್ರಮುಖ 12 ಅಂಗಗಳು ಅಂತ ಹೇಳ್ತಾರೆ. ಎಂತ ಕರೀತಾರೆ? 12 ಅಂಗಗಳು. ಜೈನ ಧರ್ಮದಲ್ಲಿ 12 ಅಂಗಗಳು ಅಂತಂದ್ರೆ ಯಾವುವು? ಜೈನ ಮೊದಲ ಸಮಾವೇಶದಲ್ಲಿ ವರ್ಧಮಾನ ಮಹಾವೀರರ ವಿಚಾರಗಳನ್ನ 12 ಗ್ರಂಥಗಳಲ್ಲಿ ಸಂಗ್ರಹಿಸಿಡಲಾಯಿತು. ಆ 12 ಗ್ರಂಥಗಳೇ ಜೈನ ಧರ್ಮದ 12 ಅಂಗಗಳು. ಸೊ ಹೀಗೆ ಈ ಜೈನ ಧರ್ಮ ಎನ್ನುವಂಥದ್ದು
ಹೆಚ್ಚು ಪ್ರಖ್ಯಾತಿಯನ್ನ ಪಡಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಜೈನ ಧರ್ಮ ಬೇಸಿಕಲಿ ಅದು ಉತ್ತರ ಭಾರತದಲ್ಲಿ ಜನ್ಮ ತಾಳಿತು. ಆದರೂ ಸಹ ದಕ್ಷಿಣ ಭಾರತದಲ್ಲೂ ಸಹ ಇದು ಹೆಚ್ಚು ಪ್ರಭಾವವನ್ನು ಬೀರಿತು ಅಂತ ಹೇಳ್ತಾರೆ. ಒಂದ್ಸಲ ಬಿಹಾರದಲ್ಲಿ ಏನ್ ಬರ್ತದೆ, ಕ್ಷಾಮ ಬರ್ತದೆ. ಕ್ಷಾಮ ಅಂತಂದ್ರೆ ದೊಡ್ಡದಾಗಿರ್ತಕ್ಕಂಥ ರೋಗ. ಬಹಳಷ್ಟು ಜನರು ಆ ರೋಗದಿಂದ ಸತ್ತು ಹೋಗ್ತಾರೆ. ಆಗ ವಲಸೆ ಬರ್ತಾರೆ ಬಿಹಾರದಿಂದ ಈ ಜೈನರು ಕಡೆಗೆ ದಕ್ಷಿಣ ಭಾರತದ ಕಡೆ. ಆ ದಕ್ಷಿಣ ಭಾರತದ ಕಡೆ ವಲಸೆ ಬಂದು ನೆಲೆಯೂರ್ತಾರೆ. ಅದು ಸಹ ಶ್ರವಣ ಬೆಳಗೊಳದಲ್ಲಿ, ಶ್ರವಣ ಬೆಳಗೊಳ ಭಾಗದಲ್ಲಿ ಹೆಚ್ಚು ನೆಲೆಯೂರ್ತಾರೆ ಇವರು. ಸೊ ಹಾಗಾಗಿ ದಕ್ಷಿಣ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ಈ ಜೈನ ಧರ್ಮ ಎನ್ನುವಂಥದ್ದು ಹೆಚ್ಚು ಬೆಳವಣಿಗೆ ಆಗಲಿ ಸಾಧ್ಯ ಆಯಿತು ಅಂತ ಕರಿತೀವಿ. ನಮ್ಮ ಕರ್ನಾಟಕದಲ್ಲಿ ಶ್ರವಣ ಬೆಳಗೊಳ, ಕಾರ್ಕಳ, ಕೊಡಗಿದ್ರೆ, ಮೂಡಬಿದ್ರೆ, ಧರ್ಮಸ್ಥಳ ಇಲ್ಲೆಲ್ಲ ಹೆಚ್ಚು ಜೈನ ಮತಾವಲಂಬಿಗಳು ಹೆಚ್ಚಾಗಿರೋದನ್ನ ನಾವು ನೋಡಬಹುದಾಗಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ಯಾರು? ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಕೇಳಿದ್ರೆ ಸರ್. ಅವರು ಜೈನ ಮತಾವಲಂಬಿ. ಧರ್ಮಸ್ಥಳದ ಧರ್ಮಾಧಿಕಾರಿ ಅಂತ ಹೇಳಿ ಕರಿತೀವಿ ನಾವು. ಇಡೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ನೋಡ್ಕೊಳ್ಳೋದು ಅವರೇ, ಅವರು ಜೈನರು. ಸೊ ಈ ದಕ್ಷಿಣ ಭಾಗದಲ್ಲಿ ಬರ್ಲಿಕ್ಕೆ ಪ್ರಮುಖ ಕಾರಣ ಒಂದು ಬಿಹಾರದಲ್ಲಿ ತೆರೆದೋದಂತಹ ಭೀಕರ ಕ್ಷಾಮದಿಂದಾಗಿ ಏನಾಯ್ತು, ಅಲ್ಲಿರ್ತಕ್ಕಂಥ ಜೈನರು ದಕ್ಷಿಣದ ಭಾಗದ ಕಡೆ ಹೆಚ್ಚು ವಲಸೆ ಬರ್ತಾರೆ. ಹಾಗಾಗಿ ಕರ್ನಾಟಕದಲ್ಲೂ ಸಹ ಈ ಜೈನ ಧರ್ಮ ಎನ್ನುವಂಥದ್ದು ಹೆಚ್ಚು ಪ್ರಚಾರ ಆಗಲಿಕ್ಕೆ ಸಾಧ್ಯ. ಸೊ ಇಲ್ಲಿ ತನಕ ಏನ್ ಮಾಡಿದ್ರೆ ನೀವು ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಂಕರಿದ್ದಾರೆ? ಎಷ್ಟು ತೀರ್ಥಂಕರಿದ್ದಾರೆ ಜೈನ ಧರ್ಮದಲ್ಲಿ? 24 ತೀರ್ಥಂಕರಿದ್ದಾರೆ. ಮೊದಲನೇ ತೀರ್ಥಂಕರ ಯಾರು? 23ನೇ ತೀರ್ಥಂಕರರು ಪಾರ್ಶ್ವನಾಥ. 24ನೇ ತೀರ್ಥಂಕರರು. ಹೀಗೆ ಜೈನ ಧರ್ಮದಲ್ಲಿ 24 ತೀರ್ಥಂಕರಗಳನ್ನು ನಾವು ನೋಡಬಹುದಾಗಿದೆ. ಜೈನ ಧರ್ಮದ ಪ್ರತಿಜ್ಞೆಗಳ ಸಂಖ್ಯೆ ಎಷ್ಟು? 5. ನಿಯಮಗಳ ಸಂಖ್ಯೆ ಎಷ್ಟು? 3. ಈ ಪ್ರತಿಜ್ಞೆಗಳನ್ನ ಹಾಗೂ ನಿಯಮಗಳನ್ನ ಯಾರು ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಾರೆ ಅವನು ನಿಜವಾದಂತಹ ಜೈನ ಮತಾವಲಂಬಿ ಆಗ್ತಾನೆ. ಹೀಗೆ ಜೈನ ಧರ್ಮ ಎನ್ನುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಆಚಾರ ವಿಚಾರಗಳನ್ನ ತನ್ನಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡಿದೆ ಅಂತ ಬಂದಿದೆ ಅಂತ ಹೇಳಿ ಹೇಳ್ಬೋದು. ಇಷ್ಟು ಜೈನ ಧರ್ಮದ ಬಗ್ಗೆ ವಿಚಾರ. ಆದ್ರೆ ಮುಂದಿನ ತರಗತಿಯಲ್ಲಿ ಯಾವುದು ಬೌದ್ಧ ಧರ್ಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ.